ನಮಸ್ಕಾರ, ನಾನು ಶುಭಾ. ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಕಬ್ಬಿಣದ್ದು. 1 ಕಪ್ಪಷ್ಟು ಮೊಸರು ಮನೇಲಿ ಮಾಡ್ಕೊಂಡಿರೋದೆ, ಇಲ್ಲಾಂದರೆ ಆಚೆಯಿಂದ ತಂದಿರೋದಾದರೂ ಪರವಾಗಿಲ್ಲ. 1 ಕಪ್ಪಷ್ಟು ಮೊಸರು ಹಾಕ್ಕೊಬಿಡಿ. ಹಸಿಮೆಣಸಿನ್ಕಾಯಿ ಒಂದು 8ರಿಂದ 9, ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ನೋಡಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ಲು ಡ್ರೈ ಆಗೋಗಬೇಕು ಮೊಸರೆಲ್ಲ, ಪೂರ್ತಿ ಡ್ರೈ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊತಾ ಇರಿ. ಸ್ವಲ್ಪ ಹೊತ್ತು ಆದಮೇಲೆ ಆ ಮೆಣಸಿನ್ಕಾಯಿ ಚೆನ್ನಾಗಿ ಮೆತ್ತಗೆ ಆಗೋಗ್ಬಿಡ್ಬೇಕು. ಆ ಮೊಸರಲ್ಲೇ ಚೆನ್ನಾಗಿ ಬಿಸಿ ಆಗಬೇಕು ಈ ಹಸಿಮೆಣಸಿನ್ಕಾಯಿ ಮತ್ತು ಗೋಡಂಬಿ. ನೋಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಅಂದರೆ ಮೊಸರೆಲ್ಲ ಡ್ರೈ ಆಗಿಬಿಡುತ್ತೆ. ಪೂರ್ತಿ ಆ ನೀರಿರುತ್ತಲ್ಲ, ನೀರಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಪೂರ್ತಿ ಡ್ರೈ ಆಗಿಬಿಟ್ಟಿದೆಯಲ್ಲ, ಈ ಥರ ಡ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ನೀವು ಕಟ್ ಮಾಡಿದಾಗ ಕಟ್ ಆಗಬೇಕು ಸ್ಪೂನಲ್ಲಿ. ಇವಾಗ ಇದನ್ನು ಸೈಡ್ಗೆ ಇಟ್ಬಿಡಿ. ಮತ್ತು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಬೇಳೆ ಒಂದು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು, ಚಿಕ್ಕ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಇದು 1 ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂಚೂರು ಹಾಕ್ಕೊಂಡ್ರೆ ಸಾಕು. ನೋಡಿ ಈ ಕಡಲೆಬೇಳೆ ಉದ್ದಿನಬೇಳೆನೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ, ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ ಒಂದು 2 ಮೀಡಿಯಮ್ ಸೈಜ್ದು ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ, ಒಂದು 2 ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಹೊತ್ತು ಹುರ್ಕೊತಾ ಇದ್ದೀನಿ. ನೀವು ಇದನ್ನು ಜಾಸ್ತಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಹುರ್ಕೊಂಡಿದ್ದಾದಮೇಲೆ ನೋಡಿ ಸ್ವಲ್ಪ ಹೊತ್ತು ಹುರ್ಕೊಬಿಟ್ನಲ್ಲ, ಮತ್ತು ಟೊಮೊಟೊ ಒಂದು ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ. ಇದು ಉದ್ದುದ್ದ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಟೊಮೊಟೊನು ಪೂರ್ತಿ ಮೆತ್ತಗೆ ಹಾಕೋಗಬೇಕು, ಅಷ್ಟೊತ್ತವರೆಗೂ ನೀವು ಈ ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಟೊಮೊಟೊ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನಿಮಗೆ ಗೊತ್ತಾಗುತ್ತಲ್ಲ. ಸ್ವಲ್ಪ ಟೊಮೊಟೊ ಎಲ್ಲ ಮೆತ್ತಗೆ ಆಗಿಬಿಡಬೇಕು. ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, ಒಂದು ಸ್ವಲ್ಪ ಹೊತ್ತಾದರೆ ಸಾಕು. ಸ್ವಲ್ಪ ಹೊತ್ತಿಗೆ ಟೊಮೊಟೊ ಎಲ್ಲ ಮೆತ್ತಗೆ ಆಗಿಬಿಡುತ್ತೆ. ಪೂರ್ತಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ, ಟೊಮೊಟೊ ಎಲ್ಲ ಮೆತ್ತಗಾದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನೋಡಿ ಟೊಮೊಟೊ ಮೆತ್ತಗೆ ಬಿಸಿ ಆಗಿಬಿಟ್ಟಿದೆ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡೋಣ. ತಣ್ಣಗಾದಮೇಲೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಪೂರ್ತಿ ಹಾಕ್ಕೊಬಿಡಿ. ಹಾಕ್ಕೊಬಿಟ್ಟು ಇವಾಗ ಇದಕ್ಕೆ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ನೋಡಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಅಷ್ಟೇ ಫಸ್ಟೇ ನೆನೆಸಿಟ್ಟಿದ್ದೆ ನಾನು. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಬಂದುಬಿಡಿ. ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಇದನ್ನೊಂದು ಬಟ್ಲಿಗೆ ತೆಗೆದು ಬಿಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಬಿಡ್ದಿರ, ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಟೊಮೊಟೊದಲ್ಲೆಲ್ಲ ಈರುಳ್ಳಿಯಲ್ಲಿ ನೀರು ಬಿಟ್ಟಿರುತ್ತಲ್ಲ, ನಮಗೆ ನೀರೇನು ಹಾಕ್ಕೊಳ್ಳೋಷ್ಟಿಲ್ಲ. ಮತ್ತು ಅದೇ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಗೋಡಂಬಿ ಇದನ್ನೆಲ್ಲ ಬಿಸಿ ಮಾಡಿಟ್ಟಿದ್ವಲ್ಲ, ಇದು ತಣ್ಣಗಾಗ್ಬಿಟ್ಟಿತ್ತು. ಇದನ್ನು ಹಾಕ್ಕೊಳ್ಳಿ. ಇದಕ್ಕೂ ಅಷ್ಟೇ ನೀರೇನು ಹಾಕ್ಕೊಳಕ್ಕೆ ಹೋಗಬೇಡಿ. ನೀರು ಹಾಕ್ತೀರಾ ರುಬ್ಕೊಂಬರ್ಬೇಕು ನೀವು. ನೋಡಿ ಆ ಮೊಸರು ಎಲ್ಲ ನೀಟಾಗಿ ಈ ಥರ ಗೋಡಂಬಿ ಎಲ್ಲ ಹಾಕ್ಕೊಬಿಟ್ಟು ರುಬ್ಕೊಂಬರ್ತಾಯಿದ್ದೀನಿ. ರುಬ್ಕೊಂಬಂದು ಇದನ್ನು ಒಂದು ಬಟ್ಲಿಗೆ ತೆಗೆದುಬಿಡಿ. ನೋಡಿ ಹಸಿಮೆಣಸಿನ್ಕಾಯಿ ಒಂಥರ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಸೇಮ್ ಹಿಂಗೆ ರುಬ್ಕೊಂಬರಬೇಕು, ನೀರು ಹಾಕ್ಕೋಬೇಡಿ. ನೋಡಿ ಇದನ್ನು ಒಂದು ಸಪ್ರೇಟ್ ಬಟ್ಲಿಗೆ ತೆಗೆದುಬಿಟ್ಟೆ. ಮತ್ತು ಅದೇ ಬಾಣಲಿ ಇತ್ತಲ್ಲ, ಫಸ್ಟ್ ನೀವು ಹುರ್ಕೊಂಡಿದ್ರಲ್ಲ ಈರುಳ್ಳಿ ಎಲ್ಲ, ಅದೇ ಬಾಣಲಿನೇ ಇಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಮತ್ತು ಜೀರಿಗೆ ಒಂದು ಸ್ವಲ್ಪ, ಮತ್ತು ಕರಿಬೇವು ಒಂದು ಸ್ವಲ್ಪ ಹಾಕ್ಕೋಬೇಕು. ಕರಿಬೇವು ಒಂಚೂರು ಹಾಕ್ಬಿಟ್ಟು ಫಸ್ಟೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಫಸ್ಟ್ ಇದನ್ನು ಹಾಕ್ಕೊಬಿಡಿ ರುಬ್ಬಿಟ್ಕೊಂಡಿರೋದನ್ನು. ಮತ್ತು ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರ್ತೀರಲ್ಲ, ಅದನ್ನು ಇದರೊಳಗಡೆಗೆ ಸೇರಿಸ್ಬಿಡಿ. ಎರಡನ್ನೂ ಸ್ವಲ್ಪ ಹೊತ್ತು ಹುರ್ಕೋಬೇಕು, ಯಾಕಂದರೆ ಫಸ್ಟೇ ನಾವು ಹುರಿದಿರ್ತೀವಿ. ಮತ್ತು ಒಂದು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಹುರ್ಕೊಬಿಟ್ಟಿದ್ದೀರಂದರೆ ಈ ಟೈಮಲ್ಲಿ ಬೇಕಾದರೆ ನೀವು ಹುರ್ಕೊಳ್ಳೋ ಟೈಮಲ್ಲಿ ಉಪ್ಪೇನಾದರೂ ಕಮ್ಮಿ ಇದ್ದರೆ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದಾದಮೇಲೆ ಟೇಸ್ಟ್ ನೋಡಿ. ನಂದೇನು ಕರೆಕ್ಟಾಗಿತ್ತು, ನಾನೇನು ಆ್ಯಡ್ ಮಾಡೋಷ್ಟಿಲ್ಲ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬಿಡಿ ಕಮ್ಮಿ ಅನಿಸಿದ್ರೆ. ಇದು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಕಾಮನ್ನಾಗಿ ನಾವು ಒಂದೇ ಥರ ಚಟ್ನಿ ಮಾಡ್ತೀವಲ್ಲ, ಇದು ಹಂಗಿರಲ್ಲ. ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಅಂತೂ ಈ ರೋಟಿ ಮಾಡ್ತೀವಿ, ಇಲ್ಲ ರೊಟ್ಟಿ ಮಾಡ್ತೀವಿ, ಚಪಾತಿಗೆ, ಬಿಸಿ ಬಿಸಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ತಿನ್ನೋದಕ್ಕೂ ಅಷ್ಟೇ. ಒಂದು ಸತಿ ಮಾಡಿದ್ದೀರಂದರೆ ಪದೇ ಪದೇ ಕೇಳ್ತಾರೆ ಮಾಡಿ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬಿಸಿ ಆದರೆ ಸಾಕು, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ. ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಒಂದು 4 ಮೆಂಬರ್ಸ್ಗೆ ಆಗೋಷ್ಟು ಚಟ್ನಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇದನ್ನೇ ಬೇಕಾದರೆ ಜಾಸ್ತಿನೂ ಮಾಡ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.